ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ದ ಸೀಕ್ರೆಟ್ಸ್ ಆಫ್ ಹೋಲಿನೆಸ್, ಪರಿಶುದ್ಧತ್ವದಲ್ಲಿರುವಂತಹ ಒಂದು ರಹಸ್ಯಗಳ ಕುರಿತಾಗಿ ದಿನ ನಾವು ಕಲಿತಾ ಇದ್ದೇವೆ. ನೋಡ್ರಿ, ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನಂತಂದ್ರೆ ನಾವು ಪರಿಶುದ್ಧರಾಗಿ ಇರಬೇಕು ಎಂಬುದಾಗಿ ದೇವರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಿದ್ದಾರೆ. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 1 ಪೇತ್ರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನವನ್ನ ನಾವು ಒಂದ್ಸತಿ ಓದ್ಕೊಳ್ಳೋಣ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. ಆಮೇನ್, ಹಾಲೆಲೂಯ. ನೋಡ್ರಿ, ಇದು ವಾಕ್ಯ ಎಲ್ಲಿ ಬರೀತದೆ ಅಂದ್ರೆ ಲಿವಿಟಿಕಸ್ ಅಲ್ಲಿ ಬರೆಯೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಯಾಜಕ ಖಂಡದಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳ್ಬಿಟ್ಟು, ನಾನು ಪರಿಶುದ್ಧವಾಗಿರುವಂತ ಕಾರಣ ನೀವು ಕೂಡ ಪರಿಶುದ್ಧರಾಗಿ ಇರ್ಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಪರಿಶುದ್ಧತ್ವದಲ್ಲಿ ಏನಂತ ಹೇಳ್ಬಿಟ್ಟು ಒಂದು ಸೀಕ್ರೆಟ್ಸ್ ಇದೆ. ಆ ಪರಿಶುದ್ಧತೆಯಲ್ಲಿ ಇರ್ತಕ್ಕಂಥ ಸೀಕ್ರೆಟ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ದಿನ ಮೆಸೇಜ್ ಟಾಪಿಕ್ ಇರುವಾಗ ನಾವು ಕ್ಲೀನ್ ಆಗಿ ನಾವು ಫೋಕಸ್ ಮಾಡಬೇಕು. ಪರಿಶುದ್ಧರಾಗಿ ನಾವು ಇರುವಂತಹದೇ ಏನಾಗಿದೆ ಅಂತ ತುಂಬಾ ಚಾಲೆಂಜಿಂಗ್ ಆಗಿದೆ, ತುಂಬಾ ಕಷ್ಟಕರವಾಗಿದೆ. ನಾನು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು ಬಿಲೀವರ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವರು ಗಿವ್ ಅಪ್ ಮಾಡಿಬಿಟ್ಟಿರ್ತಾರೆ. ಹೋಲಿನೆಸ್ ಅನ್ನ ಟಾಪಿಕ್ ನ ಅವರು ಗಿವ್ ಅಪ್ ಮಾಡಿಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ದಟ್ ಕೆನಾಟ್ ಬಿ ಏನಂತ ಹೇಳ್ಬೋದು, ಅದು ಅಚೀವ್ ಮಾಡಕ್ಕಾಗಲ್ಲ, ಅದು ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ, ನಾನು ಪರಿಶುದ್ಧವಾಗಿ ನಾನು ಇರಕ್ಕಾಗೋದಿಲ್ಲ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರಂತೆ, ಆ ಒಂದು ಸಂಗತಿಯಿಂದ ಅವರು ಸ್ವಲ್ಪ ದೂರ 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 ಸರಿತಾ 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 ಹೋಗ್ತಾರೆ. ಬೇರೆ ಎಲ್ಲ ಕೇಳಿದ್ರೆ ಕೂಡ ಎಲ್ಲದರಲ್ಲೂ ಕರೆಕ್ಟ್ ಆಗಿರ್ತಾರೆ. ಪರಿಶುದ್ಧತ್ವ ಅಂತ ಬಂದ್ರೆ ದೇ ವಿಲ್ ಏನಂತ ಹೇಳ್ಬೋದು, ಫೋಕಸ್ ಲೆಸ್. ಅವರು ಒಂದು 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 ಹಿಂದೆ ಸ್ಟೆಪ್ ನ ಇಡುವಂತದ್ದು ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ ಅಂತ ನಾವು ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಪರಿಶುದ್ಧರಾಗಿ ನಾವು ಜೀವಿತ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಸೀಕ್ರೆಟ್ಸ್ ಇದೆ, ಅದನ್ನ ನಾವು ಅಪ್ಲೈ ಮಾಡ್ಬೇಕು. ಅದನ್ನ ಅಪ್ಲೈ ಮಾಡಿಬಿಟ್ಟು ಕೆಲವೊಂದು ರೆವಲ್ಯೂಷನ್ಸ್ ಇದೆ, ಕೆಲವೊಂದು ದೇವರ ಒಂದು ಆತ್ಮನು ಕೊಡುವಂತ ಒಂದು ಸಂದೇಶವನ್ನ ಗುಟ್ಟನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಇಟ್ ವಿಲ್ ಬೆನಿಫಿಟ್ ಅವರ್ ಸ್ಪಿರಿಚುವಲ್ ಲೈಫ್. ಹಾಲೆಲೂಯಾ. ಈಗ ಸೊ ದೇವರು ನಮ್ಗೆ ಏನಂತ ಹೇಳ್ತಿದ್ದಾರೆ, ನಾನು ಪರಿಶುದ್ಧನಾಗಿದ್ದೇನೆ, ಅದಕ್ಕಾಗಿ ನೀವು ಕೂಡ ಪರಿಶುದ್ಧರಾಗಿರ್ಬೇಕಂತ. ನಾವು ಬೈಬಲ್ ನಲ್ಲಿ ಹೇಳುವಂತ ಪ್ರತಿಯೊಂದು ವಾಕ್ಯವನ್ನ ನಾವು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿದೆ. ಯಾಕೆ ಅಂತಂದ್ರೆ ಅದರಲ್ಲಿ ದೇವರು ಏನನ್ನ ಹೇಳ್ತಾರೋ ಅದರಲ್ಲಿ ಒಂದು ಅರ್ಥವಿರ್ತದಂತೆ. ಹಾಗಾಗಿ ನಾವು ಯಾವ ವಾಕ್ಯವನ್ನು ಕೂಡ ನಾವು ಏನ್ ಮಾಡಬಾರ್ದಂತೆ, ನಾವು ನೆಗ್ಲೆಕ್ಟ್ ಮಾಡಿ ನೋಡುವ ಹಾಗೆ ಇಲ್ಲ, ನಾವು ನೆಗ್ಲೆಕ್ಟ್ ಮಾಡಿ ಬಿಟ್ಟು ಬಿಡುವ ಹಾಗೆ ಇಲ್ಲ. ನಾವು ಫೋಕಸ್ ಮಾಡಬೇಕಾಗ್ತದೆ ಪ್ರತಿ ಒಂದೊಂದು ವಾಕ್ಯ ಕೂಡ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇಸ್ರಾಯೇಲರ ಜನರನ್ನ ದೇವರು ಕರೆದಾಗ, ಈಗ ನೋಡ್ಬೇಕು, ಅಬ್ರಹಾಮನ ದೇವರು ಕರೆದಾಗ ಅವರ ಮುಖಾಂತರವಾಗಿ ಇಸಾಕನ ಮುಖಾಂತರವಾಗಿ ಯಾಕೋಬನ ಮುಖಾಂತರವಾಗಿ 12 ಕುಲ ಜನರು ಇವ್ರು ಮತ್ತೆ ಏನಾದ್ರು ಒಂದು ದೊಡ್ಡ ಜನಾಂಗವಾಗಿ ಇವ್ರು ಮಾರ್ಪಟ್ರು. ಐಗುಪ್ತ ದೇಶದಿಂದ ಇವ್ರು ಹೊರಗಡೆ ಬಂದಾಗ ಈ ಜನರಿಗೆ ದೇವರು ಒಂದು ನೇಮಗಳನ್ನ, ಒಂದು ವಿಧಿಗಳನ್ನ, ಇವ್ರು ಹೇಗೆ ಇರ್ಬೇಕು, ಯಾವ ಜನರು ಇವ್ರು ಎಂಬುದಾಗಿ ದೇವರು ಎಲ್ಲವನ್ನ ಸ್ಪೆಸಿಫಿಕ್ ಆಗಿ ಮಾಡುವಾಗ ಈ ಜನರಿಗೆ ಏನಂತ ಹೇಳ್ತಿದ್ದಾರೆ, ನೀವು ಪರಿಶುದ್ಧವಾಗಿರ್ಬೇಕೆಂಬುದು. ಹಾಲೆಲೂಯಾ. ಯಾಕೆ ಅಂದ್ರೆ ಈ ಒಂದು ಇಸ್ರಾಯೇಲ್ ಜನರು ಪರಿಶುದ್ಧವಾಗಿರುವಂತ ಜನರಾಗಿದ್ರು ಎಂಬುದಾಗಿ. ಹಾಗಾಗಿ ದೇವರು ಇವರಿಗೆ ಪರಿಶುದ್ಧವಾಗಿ ಮಾಡುವುದಕ್ಕಾಗಿ ಕೆಲವೊಂದು ನಿಯಮಗಳನ್ನ ದೇವರು ಅವ್ರಿಗೆ ಹೇಳ್ತಾ ಇದ್ರು. ಆ ನಿಯಮಗಳು ಯಾವ್ದ್ಯಾವ್ದು ಅಂತ ಹೇಳಿ ನಾವು ನೋಡುವಾಗ, ಯಾರಾದ್ರೂ ತಪ್ಪು ಮಾಡಿದ್ರೆ, ಪಾಪ ಮಾಡಿದ್ರೆ, ಅಥವಾ ಬೇರೆ ಯಾವ್ದಾದ್ರು ಅಪರಾಧಗಳು ಮಾಡಿದ್ರೆ, ದೋಷವು ಅವರಲ್ಲಿ ಇದ್ರೆ, ಈ ದೋಷಗಳನ್ನ ಪರಿಹಾರ ಮಾಡುವಂತ ಒಂದು ಕಾರ್ಯ ಏನು ಅಂತಂದ್ರೆ, ಅವರು ಏನ್ ಮಾಡ್ಬೇಕಂತೆ, ದೇವ ದರ್ಶನದ ಗುಡಾರದ ಬಳಿ ಬಂದು ನಿಂತುಕೊಳ್ಬೇಕು. ಯಾಜಕನ ಬಳಿ ಅವ್ರ ತಪ್ಪುಗಳನ್ನ ತಿಳಿಸ್ಬೇಕು, ಮತ್ತು ಅದಕ್ಕೆ ಸರಿಯಾಗಿ ಅವ್ರು ಯಾವ ತಪ್ಪನ್ನ ಮಾಡಿದಾರೆ ಅದಕ್ಕೆ ಸರಿಯಾಗಿ ಒಂದು ಕುರಿಯನ್ನ ಒಂದು ಏನಂತ ಹೇಳ್ಬೋದು, ಒಂದು ಅವ್ರ ಕೈಯಲ್ಲಿ ಕುರಿ ಕೊಡಕ್ಕಾಗಿಲ್ಲ ಅಂತಂದ್ರೆ ಏನಂತ ಕೊಡ್ಬೋದು, ಒಂದು ಬೆಳವಕ್ಕಿಯನ್ನ, ಪಾರಿವಾಳವನ್ನ ಕೊಡೋದ್ರ ಮುಖಾಂತರವಾಗಿ ಅದನ್ನ ಬಲಿ ಅರ್ಪಿಸಿ ಇವರ ಮೇಲೆ ಇರ್ತಕ್ಕಂಥ ದೋಷ ಅದಕ್ಕೆ ಹೋಗ್ತಾ ಇತ್ತಂತೆ. ಅದಕ್ಕೆ ಹೋದ ಮೇಲೆ ಅದರ ರಕ್ತವನ್ನ ತೆಗೆದುಕೊಂಡು ಅವರ ಒಂದು ಕಿವಿಗೆ ಮತ್ತೆ ಅವರ ಒಂದು ಕಾಲಿಗೆ ಕೈಗೆ ಎಲ್ಲ ಹಚ್ಚಿದ ಮೇಲೆ, ರೈಟ್ ಸೈಡ್ ಅಲ್ಲಿ ಹಚ್ಚಿದ ಮೇಲೆ ಅವ್ರು ಏನ್ ಮಾಡ್ತಿದ್ರಂತೆ, ಆ ಒಂದು ಸ್ಯಾಕ್ರಿಫೈಸ್ ಅದು ಮುಗಿದ ಮೇಲೆ, ಆ ಒಂದು ಕಾರ್ಯಗಳು ಮುಗಿದ ಮೇಲೆ ಅವ್ರನ್ನ ಏನ್ ಮಾಡ್ತಿದ್ರಂತೆ, ಹೋಲಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಿದ್ರು. ಅವ್ರು ಪರಿಶುದ್ಧವಾಗಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರಂತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಪರಿಶುದ್ಧರ, ಅದಕ್ಕೆ ದೇವರು ಆ ಒಂದು ಲಿವಿಟಿಕಸ್ ಒಂದು ಭಾಗದಲ್ಲಿಯೇ ಎಲ್ಲಿ ಹೇಗೆ ಅದು ಏನಂತ ಕ್ರಮವನ್ನ ಮಾಡ್ಬೇಕು, ಸ್ಯಾಕ್ರಿಫೈಸ್ ನ ಹೇಗೆ ಅರ್ಪಿಸ್ಬೇಕಂತ ಹೇಳುವಂತ ಒಂದು ಇದ್ರಲ್ಲೇನೆ ನಾನ್ ಪರಿಶುದ್ಧನಾಗಿದ್ದೇನೆ, ನೀವು ಕೂಡ ಪರಿಶುದ್ಧರಾಗಿರ್ಬೇಕು ಅಂತ ಹೇಳ್ತಾ ಇರುವುದು ಉಂಟು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇವಾಗ ನಾವು ಫೋಕಸ್ ಮಾಡಿ ನೋಡೋಣ, ದೇವರು ನಮ್ಗೆ ಪರಿಶುದ್ಧದ ಕುರಿತಾಗಿ ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಯಾಕೆಂದ್ರೆ ಪರಿಶುದ್ಧತ್ವ ಇಲ್ದಿರ ನಾವು ದೇವರ ಬಳಿ ಹೋಗಕ್ಕಾಗುವುದಿಲ್ಲ. ಪರಿಶುದ್ಧತ್ವ ಇಲ್ದಿರ ನಾವು ದೇವರನ್ನ ನೋಡುವುದಕ್ಕಾಗಲ್ಲ. ಹಾಗಾಗಿ ನಾನು ಜೀವಿಸ್ತಾ ಇರುವಾಗ ಗಾಡ್ ಎಕ್ಸ್ಪೆಕ್ಟ್ಸ್ ಹೋಲಿನೆಸ್ ಥ್ರೂ ಈಚ್ ಅಂಡ್ ಎವ್ರಿ ಬಿಲೀವರ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು. ಹೋಲಿನೆಸ್ ನಮ್ಗೆ ಏನಂತೆ, ಒಂದು ಕೈಂಡ್ ಆಫ್ ಅದು ನಮ್ಗೆ ಏನಂತ ಹೇಳ್ಬೋದು ಅಂತಂದ್ರೆ, ಅದು ಇರುವಾಗಲೇ ನಾವು ದೇವರಿಂದ ಏನ್ ಮಾಡ್ತೇವೆ ಅಂತೆ, ಎಲ್ಲಾ ರೀತಿಯಾದಂತ ಕೃಪೆಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ. ಯಾಕೆ ಅಂತಂದ್ರೆ ಪರಿಶುದ್ಧತ್ವ ಇಲ್ಲ ಅಂತಂದ್ರೆ ನಾವು ದೇವರಿಂದ ಏನು ಕೂಡ ಹೊಂದಿಕೊಳ್ಳಕ್ ಆಗುವುದಿಲ್ಲ. ಹಾಗಾಗಿ ಇದು ಒಂದು ಕೈಂಡ್ ಆಫ್ ಏನಂತ ಹೇಳ್ಬೋದು, ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತ ಒಂದು ವರ್ಡ್ ಏನಂತಾರೆ, ಹೋಲಿನೆಸ್. ಇದ್ರ ಬಗ್ಗೆ ಮಾತಾಡೋದು ಏನಾಗತ್ತಂತೆ,
ತುಂಬಾ ಕಾಂಪ್ಲಿಕೇಟೆಡ್ ಆಗ್ತದೆ, ತುಂಬಾ ಕಷ್ಟವಾಗ್ತದೆ. ಹಾಗಾಗಿ ಇದರಲ್ಲಿ ಇರುವಂತ ಸೀಕ್ರೆಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ, ಕೆಲವೊಂದು ಪ್ಯಾಟರ್ನ್ಸ್, ಕೆಲವೊಂದು ರೆವಲ್ಯೂಷನ್ಸ್ ನಮ್ಗೆ ಅರ್ಥವಾಗುವಾಗ, ಐ ಡೆಫಿನೆಟ್ಲಿ ಸೇ ಇಟ್ ವಿಲ್ ಏನಂತ ಹೇಳ್ಬೋದು, ನಮ್ಗೆ ಒಂದು ಸ್ಪಿರಿಚುವಲ್ ಆಗಿ ಒಂದು ಹೋಲಿ ಲೈಫ್ ಅನ್ನ ಲೀಡ್ ಮಾಡಕ್ಕೆ ಇಟ್ ವಿಲ್ ಪುಷ್ ಅಸ್ ಫರ್ದರ್ ಅಂತ. ಹಾಲೆಲೂಯಾ. ಹಾಗಾಗಿ ಈ ವರ್ಷದಲ್ಲಿ ಬ್ಯೂಟಿ ಆಫ್ ಹೋಲಿನೆಸ್ ಎಂಬುದಾಗಿ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಈ ವರ್ಷದಲ್ಲಿ ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಎಂಬುದಾಗಿ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಬೇರೆ ಏನೂ ಅಲ್ಲ, ಯು ಶುಡ್ ಬಿ ಹೋಲಿ ಅಂತ ಹೇಳಿ. ಹಾಲೆಲೂಯಾ. ದೇವರು ಒಂದು ಬೈಬಲ್ ನಲ್ಲಿ ಏನಾದ್ರೂ ಒಂದು ಫೋಕಸ್ ಮಾಡಿ ಹೇಳ್ತಾ ಇದಾರೆ ಅಂದ್ರೆ ಅದೇನ್ ಹೇಳ್ತಾ ಇದಾರೆ ಅಂದ್ರೆ, ನಾನ್ ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರ್ಬೇಕಂತ. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯವನ್ನ ನಾವು ಸ್ವಲ್ಪ ನಾವು ನಡ್ಕೊಳ್ಳೋದು ಹೋಗೋಣ. ನೋಡ್ರಿ, ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಹೇಗೆ ಪರಿಶುದ್ಧವಾಗಿರಕ್ಕಾಗ್ತದೆ. ಬಿಕಾಸ್ ದೇರ್ ಆರ್ ಲಾಟ್ಸ್ ಆಫ್ ಚಾಲೆಂಜಸ್ ಇನ್ ದಿಸ್ ವರ್ಲ್ಡ್. ಹೊರಗಡೆ ಹೋಗುವಾಗ ಒಂದಲ್ಲ ಒಂದು ಶೋಧನೆ ಬರ್ತದೆ, ನನ್ನ ಜೀವನ ಮಾಡುವಾಗ ಕೆಲಸದಲ್ಲಿ ಒಂದು ಶೋಧನೆಗಳು ಬರ್ತದೆ, ನಾನು ಏನ್ ಮಾಡ್ತೇನೆ, ನನ್ನ ಫ್ಯಾಮಿಲಿಯಲ್ಲಿ ಇರುವಾಗ ಶೋಧನೆಗಳು ಬರ್ತದೆ. ನಾನು ಎಲ್ಲಾ ತರ ಪರಿಶುದ್ಧವಾಗಿರ್ಬೇಕಂದ್ರೆ, ನಾನು ಚೆನ್ನಾಗಿರುವಾಗ, ನಾನು ಕರೆಕ್ಟ್ ಆಗಿರುವಾಗ ಯಾರೋ ಬಂದ್ರೆ ನನಗೆ ತೊಂದರೆ ಮಾಡ್ತಾರೆ, ಅವ್ರಿಗೆ ನಾವು ಬೈದು ಬಿಡ್ತೀವಿ, ಮನಸ್ಸಿನಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀವಿ, ಮನಸ್ಸಿನಲ್ಲಿ ಅವ್ರ ಬಗ್ಗೆ ಏನ್ ಮಾಡ್ತೀವಿ, ಕೋಪ ಮಾಡ್ಕೊಳ್ತೀವಿ. ಇದೆಲ್ಲ ಕಂಟ್ರೋಲ್ ಮಾಡಕ್ ಆಗುತ್ತಾ? ನನ್ನ ಇಮೋಷನ್ಸ್ ನಾನು ಕಂಟ್ರೋಲ್ ಮಾಡಕ್ ಆಗುತ್ತೆ? ಇದೆಲ್ಲ ನಾನು ಏನು ಒಳಗಡೆ ನಾನು ಕೋಪ ಇಟ್ಟುಕೊಂಡು ನಾನು ಪರಿಶುದ್ಧನಾಗಿ ಇರಕ್ ಆಗೋದಿಲ್ಲ. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳುವಾಗ, ನಾನು ಈ ಒಂದು ಸೊಸೈಟಿಯಲ್ಲಿ, ನಮ್ಮ ಜೀವಿತದಲ್ಲಿ, ಒಂದು ಕ್ರಿಶ್ಚಿಯನ್ ಲೈಫ್ ನಲ್ಲಿ ನಾನು ಹೋಲಿ ಆಗಿರೋದು ಎಕ್ಸ್ಟ್ರೀಮ್ಲಿ ತುಂಬಾನೇ ಚಾಲೆಂಜಿಂಗ್ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ ಎಲ್ಲಾ ಒಂದು ಪ್ಯಾಟರ್ನ್ಸ್ ಗಳನ್ನ ಇಟ್ಟುಕೊಂಡು ನಾವು ನೋಡುವಾಗ ನಾವು ಫೋಕಸ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ನಾನು ಪರಿಶುದ್ಧನಾಗಿ ಇರುವುದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲವರು ಹೇಳ್ತಾರೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನೀನು ಪರಿಶುದ್ಧನಾಗಿ ಇರ್ಬೇಕಂತ ದೇವರು ಹೇಳಿದಾಗ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು, ಈ ಲೋಕಕ್ಕೆ ದೇವರು ಯೇಸು ಸ್ವಾಮಿನ ಕಳಿಸಿ ಕೊಟ್ಟಿದ್ದೆ ಯಾಕೆ ಅಂತಂದ್ರೆ, ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಕ್ಕೆ. ಹಾಲೆಲೂಯಾ. ವೆದರ್ ನೀವು ನಂಬ್ರಿ ಬಿಡ್ರಿ, ಏನೇ ಒಂದು ವಿಚಾರವನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬಹುದು. ಒಂದು ಸಾರಿ ಯೇಸು ಸ್ವಾಮಿ ನಿಮ್ಮ ಮನಸ್ಸಿನಲ್ಲಿ ಬರುವಾಗ, ಒಂದು ಸಾರಿ ಯೇಸು ಸ್ವಾಮಿ ನಿಮ್ಮಲ್ಲಿ ಏನಂತೆ ಕಾರ್ಯ ಮಾಡುವಾಗ, ಆತನನ್ನ ನೀನು ರಕ್ಷಣೆ ಮುಖಾಂತರವಾಗಿ ಆತನನ್ನ ರಕ್ಷಕನಾಗಿ ನೀನು ಹೊಂದಿಕೊಂಡಾಗ ನೀನು ಪವಿತ್ರನಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಲೆಲೂಯಾ. ಯಾಕೆ ಅಂತಂದ್ರೆ, ಆ ಒಂದು ಸಮಯಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅವರ ಒಂದು ಸ್ಯಾಕ್ರಿಫೈಸ್ ನ ಕೊಡ್ತಾ ಇದ್ರು. ಆ ಸ್ಯಾಕ್ರಿಫೈಸ್ ನ ತೆಗೆದುಕೊಂಡು ಅವರ ಮೇಲೆ ಏನೇ ತಪ್ಪು ಇತ್ತು ಅದನ್ನೆಲ್ಲ ತೆಗೆದು ಏನ್ ಮಾಡ್ತಾ ಇದ್ರಂತೆ, ಆ ಒಂದು ಪ್ರಾಣಿಯ ಮೇಲೆ ಹಾಕ್ತಾ ಇದ್ರು. ಆ ಪ್ರಾಣಿ ಏನ್ ಮಾಡ್ತಾ ಇತ್ತು, ಅದ್ರ ಪ್ರಾಣವನ್ನ ಕೊಟ್ಟ ಮೇಲೆ ಆ ಪ್ರಾಣಿಯ ಮೇಲೆ ಇರ್ತಕ್ಕಂಥ ಏನಂತೆ, ನಿಷ್ಕಳಂಕವಾದಂತ ಒಂದು ಗುಣ, ಅದ್ರಲ್ಲಿ ಯಾವುದೇ ರೀತಿಯ ಬ್ಲೇಮ್ಲೆಸ್ ಆಗಿರುವಂತ ಒಂದು ಗುಣ, ಆ ಗುಣ ಏನ್ ಬರ್ತಾ ಇತ್ತಂತೆ, ಇವ್ರಿಗೆ ಬರ್ತಾ ಇತ್ತಂತೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಬರ್ತಾ ಇತ್ತಂತೆ. ಅಂದ್ರೆ ಇವ್ರದ್ದು ಎಲ್ಲಾ ಪಾಪ ಅದ್ರ ಮೇಲೆ ಹೋಯ್ತು, ಅದ್ರ ಮೇಲೆ ಇರುವಂತ ನೀತಿವಂತಿಕೆ ಇದ್ರ ಮೇಲೆ ಬಂತು, ಅದ್ರ ಮೇಲೆ ಇರ್ತಕ್ಕಂಥ ಬ್ಲೇಮ್ಲೆಸ್ ಇವ್ರ ಮೇಲೆ ಬಂತು. ಹಾಗಾಗಿ ಇವ್ರು ಪರಿಶುದ್ಧರಾದ್ರು. ಅದೇ ರೀತಿಯಲ್ಲಿ ನಮ್ಮ ಮೇಲೆ ಇರುವಂತ ಅಪರಾಧ, ತಪ್ಪು ಎಲ್ಲವನ್ನ ಯೇಸುಸ್ವಾಮಿ ಹೊತ್ತುಕೊಂಡಿದ್ದಾರೆ. ಇವಾಗ ನಮ್ಮ ಮೇಲೆ ಏನ್ ಬಂದಿದಂತೆ, ಪರಿಶುದ್ಧತೆ. ದೇವರು ನಮ್ಮನ್ನ ಹೆವೆನ್ ಡಿಕ್ಲೇರ್ ಮಾಡ್ತು ಹೋಲಿ ಅಂತ. ಯಾರು ಹೋಲಿ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ಯಾರ್ಯಾರು ಯೇಸು ಸ್ವಾಮಿ ಅಂತ ಪೂರ್ಣವಾದಂತ ಕಾರ್ಯದಲ್ಲಿ ನಂಬಿಕೆ ಇಟ್ಟಿದಾರೋ ಅವ್ರು ಹೋಲಿ ಅಂತ. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ರಿಸೀವ್ ಮಾಡಿರುವುದು ಏನಂತ ಹೇಳಿದ್ರೆ, ರೈಚಸ್ನೆಸ್ ನ ಯೇಸು ಸ್ವಾಮಿಯಿಂದ ರಿಸೀವ್ ಮಾಡಿದ್ದೇವೆ. ಬಟ್ ನಾವು ಹೋಲಿನೆಸ್ ನ ಹೇಗೆ ನಾವು ಅಚೀವ್ ಮಾಡ್ತೇವೆ ಎಂಬುದಾಗಿ ನಾವು ಸ್ವಲ್ಪ ಗಮನವಿಟ್ಟು ನೋಡ್ಬೇಕು. ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ರೈಚಸ್ನೆಸ್ ಅಂಡ್ ಹೋಲಿನೆಸ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಇದ್ರ ಕುರಿತಾಗಿ ನಾವು ಡಿಫರೆನ್ಸ್ ನಾವು ಹೋಗ್ತಾ ನಾವು ಕಲ್ತ್ಕೊಳ್ಳೋಣ. ನೋಡ್ರಿ, ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವುದೇ ನನ್ನನ್ನ ಪರಿಶುದ್ಧನಾಗಿ ಮಾಡ್ಲಿಕ್ಕೆ. ಹಾಲೆಲೂಯಾ. ಪ್ರತಿ ಒಬ್ಬರು ಕೂಡ ಪರಿಶುದ್ಧರಾಗಬೇಕು. ಅವ್ರು ಯೇಸು ಸ್ವಾಮಿನ ನಂಬುವಂತವ್ರು ಪರಿಶುದ್ಧರಾಗಬೇಕಂತ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರೋ ಸೀಕ್ರೆಟ್ ಏನು ಅಂತಂದ್ರೆ, ಮೊದಲನೇ ಸೀಕ್ರೆಟ್, ಜೀಸಸ್ ಬಂದಿರೋದೆ ನಮ್ಮನ್ನ ಪರಿಶುದ್ಧರಾಗಿ ನಾವು ಆಗ್ಲಿಕ್ಕೆ. ಹಾಲೆಲೂಯಾ. ಡೋಂಟ್ ಥಿಂಕ್ ನನಗೆ ಕೋಪ ಬರ್ತದೆ, ನನಗೆ ಅದು ಬರ್ತದೆ, ನನಗೆ ಇದು ಬರ್ತದೆ, ನನ್ನನ್ನ ನಾನು ಕ್ಲೀನ್ ಆಗಿ ಇಟ್ಕೊಳಕ್ಕಾಗಲ್ಲ, ನಾನು ಹೋಲಿ ಅಲ್ಲ, ನಾನು ಹೋಲಿ ಮಾಡಕ್ಕಾಗಲ್ಲ, ಹೋಲಿ ಟಾಪಿಕ್ ನನ್ನಿಂದ ದೂರ ಇದೆ ಅಂತ ನೀವು ಅನ್ಕೊಂಡ್ಬಿಡ್ರಿ. ಜೀಸಸ್ ಕೇಮ್ ಸೋ ದಟ್ ಯು ಕ್ಯಾನ್ ಲೀಡ್ ಎ ಹೋಲಿ ಲೈಫ್. ಹಾಲೆಲೂಯಾ. ಹಾಲೆಲೂಯಾ. ಒಂದು ಹಂತದಲ್ಲಿ, ಒಂದು ಮಟ್ಟದಲ್ಲಿ ಯೇಸು ಸ್ವಾಮಿ ನಿನ್ನನ್ನು ಕೈ ಹಿಡಿದು ಮೇಲೆ ತೆಗೆದುಕೊಂಡು ಬಂದಿದ್ದಾರೆ. ಈಗ ಮುಂದೆ ಹೋಗುವುದು ನಮ್ಮ ಜವಾಬ್ದಾರಿಯಾಗಿದೆ. ಹಾಲೆಲೂಯಾ. ಹಾಲೆಲೂಯಾ. ವಿ ವೇರ್ ಇನ್ ಡಾರ್ಕ್ನೆಸ್, ವಿ ವೇರ್ ಇನ್ ಏನಂತೆ ಸ್ಟಕ್ ಇನ್ ಎ ಪಿಟ್, ಬಟ್ ಅದರಿಂದ ಮೇಲಕ್ಕೆ ದೇವರು ನಮ್ಮನ್ನ ಎತ್ತಿದ್ದಾರೆ, ನಮ್ಮನ್ನ ಎತ್ತಿ ನಮ್ಮನ್ನ ಮುಂದಕ್ಕೆ ಕಳಿಸ್ತಾ ಇದ್ದಾರೆ. ಇವಾಗ ನಾವು ಏನ್ ಮಾಡ್ಬೇಕಂತೆ, ನಾವು ದೇವರ ಬೆಳಕಿನೆಡೆಗೆ ನಾವು ನಡಿಬೇಕು, ನಾವು ಹೋಲಿನೆಸ್ ನಲ್ಲಿ ನಾವು ನಡಿಬೇಕು. ಹಾಗಾಗಿ ಮೊದಲನೇ ಸೀಕ್ರೆಟ್ ಏನಂತೆ, ನಮ್ಮನ್ನ ದೇವರು ಯೇಸು ಸ್ವಾಮಿಯ ಒಂದು ಕ್ರೂಜೆಯ ಮುಖಾಂತರವಾಗಿ ಪರಿಶುದ್ಧರನ್ನಾಗಿ ಮಾಡಿದ್ದಾರೆ. ಹಾಲೆಲೂಯಾ. ಎರಡನೇ ಒಂದು ಸೀಕ್ರೆಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಈ ಒಂದು ಸೀಕ್ರೆಟ್ ಕೈಂಡ್ ಆಫ್ ಯಾವ ತರ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳುವಾಗ, ನಮ್ಗೆ ಹೇಗೆ ಪರಿಶುದ್ಧತ್ವ ಬಂತು ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ನಾವು ಒಂದು ಫೋಕಸ್ ಮಾಡಿ ನಾವು ನೋಡೋಣ, ನಮ್ಮ ಲೈಫ್ ಫುಲ್ ಹೇಗಿದೆ ಅಂತ, ಕೈಂಡ್ ಆಫ್ ಅನ್ಹೋಲಿ ಅಂತ ಹೇಳೋಣ. ಯಾಕೆ? ದೇವರ ಒಂದು ಪರಿಶುದ್ಧತ್ವ ಬಗ್ಗೆ ನೀವು ಸ್ವಲ್ಪ ನಾವು ಫೋಕಸ್ ಮಾಡಿ ನಾನು ಮಾತಾಡುವುದಾದ್ರೆ, ದೇವರ ಪರಿಶುದ್ಧತ್ವ ಕ್ಯಾನಾಟ್ ಬಿ ಕಂಪೇರ್ಡ್ ಟು ಎನಿ ಒನ್. ಅದು ತುಂಬಾ ಭಯಂಕರವಾಗಿರುವಂತ ದೇವರ ಪರಿಶುದ್ಧತ್ವ.
ಹಾಲೆಲೂಯ. ದೇವರಷ್ಟು ಪರಿಶುದ್ಧ ಬೇರೆ ಯಾರು ಇಲ್ಲವೇ ಇಲ್ಲ, ಇರೋದಕ್ಕೂ ಸಾಧ್ಯವಿಲ್ಲ. ಹೋಲಿ 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 ಅಂತ ಯಾಕೆ ಡಿಕ್ಲೇರ್ ಮಾಡ್ತಾರೆ? ಡೇ ಅಂಡ್ ನೈಟ್ ಅಂತಂದ್ರೆ ಅವರ ಒಂದು ಹೋಲಿಗೆ ಇನ್ಕಂಪ್ಯಾರಿಬಲ್, ಏನು ಕಂಪೇರ್ ಮಾಡಕ್ಕೆ ಆಗಲ್ಲ, ಅಷ್ಟು ಪರಿಶುದ್ಧ ನಮ್ಮ ದೇವರು. ಹಾಲೆಲೂಯ. ಒಂದು ವೇಳೆ ಅಕಸ್ಮಾತ್ ಸಡನ್ ಆಗಿ ನೀವು ದೇವರನ್ನ ದರ್ಶನದಲ್ಲಿ ನೋಡ್ಬಿಟ್ರೆ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ಒಂದೇ ಒಂದು ವಿಚಾರ, ಪರಿಶುದ್ಧ ದೇವರು, ಪರಿಶುದ್ಧ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ಅಷ್ಟು ಪರಿಶುದ್ಧ ನಮ್ಮ ದೇವರು. ನಾವು ಮನುಷ್ಯರ ಗಾಬರಿ ಬಿದ್ದೋಗ್ಬಿಡ್ತೀವಿ. ಯಾಕೆಂದ್ರೆ ನಾವು ನೋಡ್ಕೊಳ್ಳಿ, ಪರಿಶುದ್ಧವಾಗಿರುವಂತ ದೇವದೂತರನ್ನ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಏನಂತ ಪ್ರವಾದಿಗಳು ನಡುಗುತ್ತಾ ಇದ್ರು. ಪವಿತ್ರವಾಗಿರುವಂತ ಪರಿಶುದ್ಧ ದೇವದೂತರನ್ನ ಅವ್ರು ನೋಡುವಾಗ ನಡುಗುತ್ತಾ ಇದ್ರು. ಆದ್ರೆ ಈ ದೇವದೂತರು ಯಾವಾಗೂ ದೇವರನ್ನ ನೋಡ್ತಾ ಇರುವಾಗ ಒಬ್ಬರೊಬ್ಬಳಿಗೆ ಇಷ್ಟು ನಡುಕ ಉಂಟಾಗ್ತದೆ. ಹಲ್ಲೆಲೂಯಾ. ಪರಲೋಕದಲ್ಲಿ ದೇವರು ತುಂಬಾ ಪರಿಶುದ್ಧರು. ಪರಲೋಕ ಪೂರ್ತಿ ಪರಿಶುದ್ಧತ್ವದಿಂದ ತುಂಬಿಕೊಂಡಿರುವಂತದ್ದಿದೆ. ಹಲ್ಲೆಲೂಯಾ. ಹಾಗಾಗಿ ಪರಲೋಕದಲ್ಲಿರುವಂತ ದೇವದೂತರು ಪರಿಶುದ್ಧರು, ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ಮಹಾಪರಿಶುದ್ಧನು. ಅವರಿಗಿಂತ ಪರಿಶುದ್ಧರು ಬೇರೆ ಯಾರೂ ಇಲ್ಲ. ಈಗ ಅಷ್ಟು ದೊಡ್ಡ ದೇವರು, ಪರಿಶುದ್ಧತ್ವ ಆಗಿರುವಂತ ದೇವರು, ಅವ್ರು ಹೇಳ್ತಾ ಇದ್ದಾರೆ, ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರಿ. ಅದು ಕಂಪೇರ್ ಮಾಡೋಕ್ಕಾಗಲ್ಲ. ದೇವರು ಯಾಕೆ ನಮ್ಗೆ ಆ ಥರ ಹೇಳ್ತಾ ಇದ್ದಾರೆ ಅಂತ ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಮೋಸಸ್ ಈ ವಾಕ್ಯ ಬರೀತಿದ್ದಾರೆ, ಲೆವಿಟಿಕಸ್ ಅಲ್ಲಿ ಹೇಳ್ತಾ ಇದ್ದಾರೆ, ದೇವರು ಪರಿಶುದ್ಧರಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ಬೇಕು. ಅದು ಹೆವೆನಲ್ಲಿ ಇರುವಂತ ಏಂಜಲ್ಸ್ ಏನ್ ಅನ್ಕೊಳ್ತಾರೆ, ನೀವೇನು ಕಂಪೇರ್ ಮಾಡ್ಕೊಳ್ತಾ ಇದ್ದೀರಾ, ಅವ್ರದ್ದು ಹೋಲಿ ಹೆಂಗೆ, ನಿಮ್ ಹೋಲಿ ಏನು, ನೀವು ಅವ್ರ ತರ ಹೋಲಿ ಇರಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅವರು ಸನ್ನನ್ನ ಸ್ಯಾಕ್ರಿಫೈಸ್ ಮಾಡಿದ್ಮೇಲೆ ಅವ್ರು ನಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಪರಿಶುದ್ಧವಾಗಿರ್ರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ನಮ್ಮನ್ನ ದೇವರು ಪರಿಶುದ್ಧತ್ವದಲ್ಲಿ ಕರೀತಾ ಇದ್ದಾರೆ ಅಂತಂದ್ರೆ ತುಂಬಾ 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 ಪ್ರಾಮುಖ್ಯವಾಗಿ, ತುಂಬಾ ಗಮನಿಸಿ, ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನಂತಂದ್ರೆ, ಅವರ ಪರಿಶುದ್ಧತ್ವ ನಮ್ಗೆ ಮ್ಯಾಚ್ ಮಾಡಕ್ಕಾಗಲ್ಲ. ಆದ್ರೂ ಕೂಡ ಅವ್ರ ಬಾಯಿಂದ ಅವರೇ ಹೇಳ್ತಾ ಇದ್ದಾರೆ, ದೇವರು ನಾನು ಪರಿಶುದ್ಧನಾಗಿದ್ದೇನೆ, ನೀವು ಪರಿಶುದ್ಧರಾಗಿರ್ಲಿ ಎಂಬುದಾಗಿ. ಹಾಗಾಗಿ ನಮ್ಮ ಜೀವಿತ ಪೂರ್ತಿ ನಾವು ನೋಡ್ಕೊಳ್ಳುವಾಗ ಅನ್ಹೋಲಿ, ಎಲ್ಲ ಮನುಷ್ಯನ ಜೀವಿತ ಅನ್ಹೋಲಿ, ಅದು ಪರಿಶುದ್ಧತ್ವ ಅಲ್ವೇ ಅಲ್ಲ. ನಮ್ಮಲ್ಲಿ ಯಾವುದೂ ಪರಿಶುದ್ಧತ್ವ ಇಲ್ಲವೇ ಇಲ್ಲ. ನಮ್ಗೆ ಪರಿಶುದ್ಧತ್ವ ಸಿಕ್ಕಿರುವುದೇ ಯೇಸು ಸ್ವಾಮಿಯ ಒಂದು ಏನಂತ ಹೇಳ್ಬೋದು, ಅವರ ಒಂದು ಮರಣದಿಂದ, ಅವರ ಒಂದು ಕ್ರೂಜೆಯ ಒಂದು ಸ್ಯಾಕ್ರಿಫೈಸ್ ಇಂದ ನಮ್ಗೆ ಸಿಕ್ಕಿದೆ ಅಂತ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಸ್ವಲ್ಪ ನಾವು ಫೋಕಸ್ ಮಾಡೋಣ. ಸೆಕೆಂಡ್ ಸೀಕ್ರೆಟ್ ಏನು ಅಂತಂದ್ರೆ, ವಿಲ್ಡರ್ನೆಸ್ ನಲ್ಲಿ ಏನ್ ಮಾಡಿದ್ರು, ಒಂದು ಕೆಂಪು ಸಮುದ್ರವನ್ನ ದಾಟಿ ಬಂದಂತ ಒಂದು ಇಸ್ರಾಯೇಲರಿಗೆ ಒಂದು ಎದುರುಗೊಂಡಿದ್ದೆ ಏನಂತ ಹೇಳುವಾಗ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಒಂದು ಬಿಟರ್ ಲೇಕ್ ಅಂತ. ಹಾಲಲ್ಲಿ ಕಹಿಯಾದ ನೀರು ಅವ್ರಿಗೆ ಸಿಕ್ತಂತೆ. ಕಹಿಯಾದ ನೀರು ಕುಡಿದು ತುಂಬಾ ಬಾಯಾರಿಕೆ ಆಗಿದೆ. ಯಾಕೆ ಅಂತಂದ್ರೆ ಅವರು ಎಷ್ಟೋ ದಿನ ಪ್ರಯಾಣ ಮಾಡ್ತಾ ಬರ್ತಾ ಇದ್ದಾರೆ, ಬಾಯಾರಿಕೆ ಆಗಿದೆ. ಅದು ಕೆರೆ ಕಾಣಿಸ್ತು, ಅಲ್ಲಿ ಹೋಗಿ ಇರುವಂತ ನೀರನ್ನ ಕುಡಿದ್ರು. ಅದು ಕುಡಿಯುವಾಗ ಅದು ಕಹಿ ಇತ್ತು. ಆ ನೀರು ಕಹಿ ಇದೆ ಅಂತ ಏನ್ ಮಾಡಿದ್ರು, ಗುಣಗುಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ದೇವರು ಏನ್ ಮಾಡಿದಂತೆ, ಮೋಶೆಗೆ ಒಂದು ಚಿಗುರನ್ನ ತೋರಿಸಿದ್ರು. ಆ ಚಿಗುರನ್ನ ಕಿತ್ತಿ ಆ ನೀರಲ್ಲಿ ಹಾಕ್ಬೇಕಂತ ಮೋಶೆ ಅದು ಚಿಗುರನ್ನ ಕಿತ್ತಿ ಆ ನೀರಲ್ಲಿ ಹಾಕಿದಾಗ ಅದೇನಾಯ್ತಂತೆ, ಕಹಿ ನೀರೆಲ್ಲ ಸಿಹಿ ಆಗಿ ಬಿಡುತ್ತಂತೆ. ಅದೇ ಥರನೇ, ಅದೇ ಎಕ್ಸಾಕ್ಟ್ಲಿ ನಮ್ಮ ಲೈಫ್ ಎಷ್ಟೇ ಕಹಿಯಾಗಿದ್ರೂ ಕೂಡ ಯೇಸು ಸ್ವಾಮಿಯ ಒಂದೇ ಒಂದು ಡ್ರಾಪ್ ರಕ್ತ ನಮ್ಮ ಜೀವಿತವನ್ನು ಪರಿಶುದ್ಧವಾಗಿ ಮಾಡ್ತದಂತೆ. ಹಾಗಾಗಿ ಸೀಕ್ರೆಟ್ ಏನು ಅಂತಂದ್ರೆ, ದ ಬ್ಲಡ್ ಆಫ್ ಜೀಸಸ್. ಹಾಲೆಲೂಯ. ಯೇಸು ಸ್ವಾಮಿಯ ಒಂದು ಡ್ರಾಪ್ ಬ್ಲಡ್ ಸಾಕು ನಿಮ್ಮ ಲೈಫನ್ನ ಹೋಲಿ ಮಾಡುವುದಕ್ಕಾಗಿ. ಹಾಲೆಲೂಯ. ಹಾಗಾಗಿ ಡೋಂಟ್ ಕಂಪೇರ್, ನನ್ನ ಲೈಫ್ ಹಿಂಗಿದೆ, ಇಷ್ಟು ಕೆಟ್ಟದಾಗಿದೆ, ಇಷ್ಟು ಕೆಳಗಡೆ ಇದೆ, ಈ ತರ ಇದೆ, ಆ ತರ ಇದೆ ಅಂತ ನಾವು ಯಾವತ್ತೂ ಹೇಳ್ದಿರಾ. ಎವ್ರಿ day we need the blood of Jesus to cleanse us, because the blood of Jesus makes us holy ಅಂತ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಮತ್ತೆ ಮೂರನೇ ಒಂದು ಪಾಯಿಂಟ್ಗೆ ನಾವು ಬರೋಣ. ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಬೈಬಲ್ನಲ್ಲಿ ಒಂದು ವ್ಯಕ್ತಿ ದೇವರೊಟ್ಟಿಗೆ ನಡೀತಾನೆ, ದೇವರೊಟ್ಟಿಗೆ ನಡೆದು ಅವನು ಯಾರಿಗೂ ಕೂಡ ಸಿಕ್ಕುವುದಿಲ್ಲ ಅಂತ. ಆ ವ್ಯಕ್ತಿನ ದೇವರು ಏನ್ ಮಾಡ್ತಾರಂತೆ, ಕರೆದುಕೊಂಡು ಹೋಗಿಬಿಡ್ತಾರೆ. ಆ ವ್ಯಕ್ತಿ ಮರಣವನ್ನ ಅನುಭವಿಸುವುದಿಲ್ಲ. ಆದ್ರೆ ದೇವರೊಟ್ಟಿಗೆ ಅನ್ಯೋನ್ನತೆಯಲ್ಲಿದ್ದಂತ ವ್ಯಕ್ತಿ ಯಾವ ಒಂದು ಸಮಯ, ಆದಿಕಾಂಡದಲ್ಲಿ ಯಾವಾಗ ಹಳೆ ಒಡಂಬಡಿಕೆಯಲ್ಲಿ ಯಾವುದೇ ರೀತಿಯಾದಂತ ಯೇಸು ಸ್ವಾಮಿ ರಕ್ತ ಸುರಿಸಿದ್ದಿಲ್ಲ, ಯಾರು ಪರಿಶುದ್ಧರಾಗಿಲಿಲ್ಲ. ಅವಾಗಿನ ಟೈಮ್ ನಲ್ಲೇ ದೇವರೊಟ್ಟಿಗೆ ನಡೆದಂತ ಒಂದು ವ್ಯಕ್ತಿ ಹನೋಕನ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಇಂಗ್ಲಿಷ್ ನಲ್ಲಿ ಏನೋಕ್ ಎಂಬುದಾಗಿ ನಾವು ನೋಡ್ತೇವೆ. ಆ ವ್ಯಕ್ತಿ ದೇವರೊಟ್ಟಿಗೆ ನಡೆದು ದೇವರು ಆ ವ್ಯಕ್ತಿನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ವ್ಯಕ್ತಿ ಹೇಗೆ ಪರಿಶುದ್ಧರಾದರು ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ನಮಗೆ ಪ್ರಾಮುಖ್ಯವಾಗಿ ನಾವು ಫೋಕಸ್ ಮಾಡ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಅವಾಗಿನ ಕಾಲದಲ್ಲಿ ಬ್ಲಡ್ ಆಫ್ ಜೀಸಸ್ ಇದ್ದಿಲ್ಲ.
ಅವಾಗಿನ ಕಾಲದಲ್ಲಿ ಯೇಸು ಸ್ವಾಮಿ ಸ್ಯಾಕ್ರಿಫೈಸ್ ಆಗಿದ್ದಿಲ್ಲ. ಅವಾಗ ಒಂದೇ ಒಂದು ಮಾತ್ರ ಇದ್ದಿದ್ದು, ಹೋಲಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು, ಯಾವ್ದಾದ್ರು ಒಂದು ಕುರಿ ಅಥವಾ ಪಾರಿವಾಳ ಅದನ್ನ ಬಲಿ ಕೊಡಬೇಕಾಗಿತ್ತು. ಆದ್ರೆ ಅಲ್ಲಿ ಇಸ್ರಾಯೇಲ್ ಜನರು ಇನ್ನೂ ಫಾರ್ಮ್ ಆಗಿದ್ದಿಲ್ಲ, ಅಬ್ರಹಾಂ ಇನ್ನೂ ಬಂದಿದ್ದಿಲ್ಲ, ಅಲ್ಲಿ ಏನು ಕೂಡ ದೇವರ ಪ್ಲಾನ್ ಆಫ್ ಗಾಡ್ ನಡೆದಿದ್ದಿಲ್ಲ. ಆದ್ರೂ ಕೂಡ ಒಂದು ವ್ಯಕ್ತಿ ಫೇತ್ಫುಲ್ ಆಗಿ ದೇವರೊಟ್ಟಿಗೆ ನಡೀತಾ ಇದ್ದಾನೆ. ಆ ಒಂದು ವಾಕ್ ವಿತ್ ಗಾಡ್ ಮೇಡ್ ಹಿಮ್ ಏನಂತ ಹೇಳ್ಬೋದು, ಹೋಲಿ. ಹಾಲೆಲೂಯಾ. ದೇವರೊಟ್ಟಿಗೆ ಆ ಮನುಷ್ಯನ ನಡೆಯುವಾಗ, ದೇವರ ಅನ್ಯೋನ್ಯತೆಯಲ್ಲಿ ಆ ಮಗನನ್ನ ನಡೆಯುವಾಗ, ದೇವರು ಅವನೊಟ್ಟಿಗೆ ಇಟ್ಟಂತ ಸಂಬಂಧ ಅದು ಅವನನ್ನ ಪರಿಶುದ್ಧನಾಗಿ ಮಾಡ್ತಾನೆ. ಹಾಲೆಲೂಯಾ. ನಾವು ಮೂರನೇ ಪಾಯಿಂಟ್ ನಾವು ನೋಡ್ಕೊಳ್ಳೋಣ. ಅನೋಕನು ಏನೂ ಕೂಡ ಸ್ಯಾಕ್ರಿಫೈಸ್ ಇಲ್ದಿರಾ ಆ ಟೈಮ್ನಲ್ಲಿ ಸ್ಯಾಕ್ರಿಫೈಸ್ನ ದೇವರು ಏನಂತ ಹೇಳ್ಬೋದು, ಯಾರು ಜಾಸ್ತಿ ಸ್ಯಾಕ್ರಿಫೈಸಸ್ ಕೊಡ್ತಾ ಇದ್ದಿಲ್ಲ. ನಮಗೆ ಹಿಸ್ಟ್ರಿ ಪ್ರಕಾರ ಬೈಬಲ್ನಲ್ಲಿ ಎಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದೆ ಹನೋಕನ ಬಗ್ಗೆ, ಅದು ಕುರಿತಾಗಿ ನಾವು ಫೋಕಸ್ ಮಾಡಿ ನೋಡುವುದಾದ್ರೆ ಅವನು ಎಲ್ಲೂ ಸ್ಯಾಕ್ರಿಫೈಸ್ ಕೊಡಲಿಲ್ಲ. ಹಾಲೆಲೂಯಾ. ಅದಕ್ಕಿಂತ ಹಿಂದೆಗಡೆ ನಾವು ನೋಡ್ಕೊಳ್ಬಹುದು, ಕಾಯಿನ್ ಏಬೆಲ್ ಅವ್ರ ಟೈಮ್ನಲ್ಲಿ ಸ್ಯಾಕ್ರಿಫೈಸ್ ಕೊಡ್ತಾ ಇದ್ರು. ಅವ್ರು ಹಂಗೆ ಮುಂದೆ ಬರುವಂತವ್ರ ಟೈಮ್ನಲ್ಲಿ ಅವ್ರ ದೇವರ ಹೆಸರನ್ನ ಹೇಳಿ ಆರಾಧನೆ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದರೆ ಹನೋಕನು ಯಾವುದು ಸ್ಯಾಕ್ರಿಫೈಸ್ ಕೊಟ್ಟಿರೋದನ್ನ ನಾವು ನೋಡಕ್ಕಾಗುವುದಿಲ್ಲ. ಆದ್ರೂ ಕೂಡ ಅವನು ದೇವರೊಟ್ಟಿಗೆ 365 ವರ್ಷ ದೇವರೊಟ್ಟಿಗೆ ಫೇತ್ಫುಲ್ ಆಗಿ ನಡೀತಾನೆ, ಅನ್ಯೋನ್ಯತೆಯಲ್ಲಿ ಇರ್ತಾನೆ. ಹಾಗಾಗಿ ದೇವರ ಅವನ ಮೆಚ್ಚಿದ ಕಾರಣ ಯಾರ ಕೈಗೂ ಸಿಕ್ಕೋದಿಲ್ಲ, ದೇವರು ಅವನನ್ನು ಕರೆದುಕೊಂಡು ಬಿಡ್ತಾರೆ. ಹಾಲೆಲೂಯಾ. ಯೇಸುಸ್ವಾಮಿ ರಕ್ತ ಇಲ್ದಿರಾ, ಯೇಸುಸ್ವಾಮಿ ಒಂದು ಮರಣದ ಒಂದು ಏನಂತ ಹೇಳುದು ಸ್ಯಾಕ್ರಿಫೈಸ್ ಇಲ್ದಿರಾ ಈ ವ್ಯಕ್ತಿ ದೇವರೊಟ್ಟಿಗೆ ಇಷ್ಟು ಅನ್ಯೋನ್ಯತೆ ಇಟ್ಟುಕೊಳ್ಳುವಾಗ ನಾವು ಎಲ್ಲವನ್ನ ಇಟ್ಟುಕೊಂಡಂಥವ್ರು ಇಷ್ಟು ಅನ್ಯೋನ್ಯತೆ ಇಟ್ಕೊಳ್ಬಹುದು. ನಮ್ಗೆ ಯೇಸುಸ್ವಾಮಿ ರಕ್ತ ಮುಖಾಂತರ ಪರಿಶುದ್ಧರಾಗಿದ್ದೇವೆ. ಯೇಸುಸ್ವಾಮಿ ತನ್ನ ಜೀವವನ್ನು ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡುವುದ್ರ ಮುಖಾಂತರವಾಗಿ ನಾವು ಪರಿಶುದ್ಧರಾಗಿದ್ದೇವೆ, ನೀತಿವಂತರಾಗಿದ್ದೇವೆ, ದೇವರ ಸಮ್ಮುಖದಲ್ಲಿ ಎಕ್ಸೆಪ್ಟ್ ಆಗಿದ್ದೇವೆ. ಎಲ್ಲವನ್ನ ಮಾಡ್ಕೊಂಡ್ಬಿಟ್ಟು ಕೂಡ ವಿ ಆರ್ ಸ್ಟೇಯಿಂಗ್ ಅವೇ ಫ್ರಮ್ ದ ಲಾರ್ಡ್. ಹಾಲೆಲೂಯಾ. ಎಷ್ಟು ಡಿಫ್ರೆನ್ಸ್ ಇದೆ ನಾವು ಅರ್ಥ ಮಾಡ್ಕೊಳ್ಳೋದು. ಹಾಲೆಲೂಯಾ. ಹಾಗಾಗಿ ಇದನ್ನ ನಾವು ಅಚೀವ್ ಮಾಡ್ಬೇಕಂತಂದ್ರೆ ಮೂರನೇ ಸೀಕ್ರೆಟ್ ಏನಂತಂದ್ರೆ, ಯು ನೀಡ್ ದ ಬ್ಲಡ್ ಆಫ್ ಜೀಸಸ್ ಅಂಡ್ ದ ವರ್ಡ್ ಆಫ್ ಗಾಡ್ ಅಂಡ್ ವಾಕ್ ವಿತ್ ದ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಹಾಲೆಲೂಯಾ. ಏನಂತೆ, ದ ಬ್ಲಡ್ ಆಫ್ ಜೀಸಸ್, ದ ವರ್ಡ್ ಅಂಡ್ ದ ವಾಕ್ ವಿತ್ ದ ಹೋಲಿ ಸ್ಪಿರಿಟ್. ಈ ಮೂರು ಕೂಡ ಬೇಕಂದ್ರೆ ಮೂರನೇ ಪಾಯಿಂಟ್ ಏನಂತೆ, ನಿನ್ನ ಜೀವಿತವನ್ನ ನೀನು ಪರಿಶುದ್ಧ ಮಾಡ್ಕೊಳ್ಬೇಕು. ಸೀಕ್ರೆಟ್ ಏನಂದ್ರೆ, ಯೇಸುಸ್ವಾಮಿ ರಕ್ತದಿಂದ ನೀನು ಪರಿಶುದ್ಧ ಮಾಡಿಕೊಂಡು, ದೇವರ ವಾಕ್ಯದಿಂದ ನಿನ್ನನ್ನು ನೀನು ಪರಿಶುದ್ಧ ಮಾಡಿಕೊಂಡು ಮತ್ತು ಪವಿತ್ರಾತ್ಮನೊಟ್ಟಿಗೆ ನೀನು ನಡೆಯಬೇಕಾಗಿದೆ. ಹಾಗೆ ಮಾಡುವಾಗ ನೀನೇನಾಗ್ತಂತೆ, ಪವಿತ್ರನಾಗಿ ಇರ್ತೀಯ, ಪರಿಶುದ್ಧನಾಗಿ ಇರ್ತೀಯ. ಹಾಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಪ್ರಕಟಣೆಗಳು 12ನೇ ಅಧ್ಯಾಯ 11ನೇ ವಚನ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂಸೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರನ್ನು ಜಯಿಸಿದರು. ಆಮೇಲೆ ಹಾಲೆಲೂಯಾ. ನೋಡ್ರಿ, ಪರಲೋಕದಲ್ಲಿ ಸೈತಾನನು ನಮ್ಮ ಕುರಿತಾಗಿ ದೂರು ಹೇಳ್ತಾ ಇದ್ದಾನಂತೆ. ಅನೋಕ ಈ ತರ ತಪ್ಪು ಮಾಡ್ತಾ ಇದ್ದಾನೆ, ಸುರೇಶ್ ಈ ತರ ತಪ್ಪು ಮಾಡ್ತಾ ಇದ್ದಾನೆ, ಇವ್ರು ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಅವ್ರು ಅದು ಮಾಡಿದ್ರು, ಇವ್ರು ಇದು ಮಾಡಿದ್ರು. ಪ್ರತಿ ದಿನ ನಮಗೆ ವಿರುದ್ಧವಾಗಿ ದೂರನ್ನ ಯಾರು ಹೇಳ್ತಾ ಇದ್ದಾರಂತೆ? ಸೈತಾನನು ದೇವರ ಸಿಂಹಾಸನದ ಮುಂದೆ ಹೇಳ್ತಾ ಇದ್ದಾನಂತೆ. ಆದರೆ ಅದನ್ನ ಜಯಿಸುವುದು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ವಾಕ್ಯ ಹೇಳ್ತದೆ. ಪ್ರಕಟಣೆ 12:11 ವಾಕ್ಯ ಹೇಳ್ತದೆ ಏನಂತ ನೋಡ್ರಿ, ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದಾತನ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಅಂತ. ಹಾಲೆಲೂಯಾ. ದ ಬ್ಲಡ್ ಆಫ್ ದ ಲ್ಯಾಮ್ ಅಂಡ್ ದ ವರ್ಡ್ ಆಫ್ ದೇರ್ ಟೆಸ್ಟಿಮನೀಸ್ ಅಂತ. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಪರಿಶುದ್ಧವಾಗಿ ನಾವು ಜೀವಿಸಬೇಕು, ನಾವು ಪರಿಶುದ್ಧವಾಗಿ ನಾವು ಮುಂದೆ ಹೋಗ್ಬೇಕಂದ್ರೆ ನಾವು ದಿನಾಗಳು ಕೂಡ ಯೇಸುಸ್ವಾಮಿ ರಕ್ತದಿಂದ ನಮ್ಮನ್ನು ನಾವು ತೊಳ್ಕೊಳ್ಬೇಕಾಗ್ತದೆ. ಹಾಲೆಲೂಯಾ. ಒಂದು ದಿನ ಸ್ಯಾಕ್ರಿಫೈಸ್ ಮಾಡಿ ಬಂದ್ಮೇಲೆ ಲೈಫ್ ಲಾಂಗ್ ಸ್ಯಾಕ್ರಿಫೈಸ್ ಇಸ್ರಾಯೇಲ್ ಜನರು ಮಾಡಿಲ್ಲ ಅಂತ ಇಲ್ಲ. ಪ್ರತಿ ಸತಿ ತಪ್ಪಾದಾಗ ಹೋಗಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು, ಮತ್ತೆ ಅವ್ರನ್ನವ್ರು ಪರಿಶುದ್ಧ ಮಾಡ್ಕೊಳ್ತಾ ಇದ್ರು. ಆ ರೀತಿಯಲ್ಲಿ ಯೇಸುಸ್ವಾಮಿ ಒಂದು ಸತಿ ಸ್ಯಾಕ್ರಿಫೈಸ್ ಆಗಿದ್ದಾರೆ. ಆದ್ರೆ ನಮ್ಮ ಎಲ್ಲಾ ತಪ್ಪುಗಳು ಕ್ಷಮಾಪಣೆ ಆಗ್ಲಿಲ್ಲ. ಆದ್ರೆ ನಮ್ಮ ಎಲ್ಲಾ ತಪ್ಪುಗಳು ಕ್ಷಮಾಪಣೆ ಆಗ್ಬೇಕಂದ್ರೆ ಪ್ರತಿದಿನ ನಮ್ಮನ್ನ ನಾವು ಶುದ್ಧೀಕರಿಸ್ಕೊಳ್ತಾ ಇರ್ಬೇಕಾಗ್ತದೆ. ಹಾಲೆಲೂಯಾ. ಯಾವಾಗ ನಾವು ರಕ್ಷಣೆಗೆ ಬರ್ತೀವಿ ಆವಾಗ ಯೇಸುಸ್ವಾಮಿ ನಮ್ಮ ತಪ್ಪುಗಳನ್ನು ಕ್ಷಮಿಸಿಬಿಟ್ರು. ಆದ್ರೆ ಪ್ರತಿನಿತ್ಯ ನಮ್ಮಿಂದ ಏನಾದ್ರೂ ಒಂದು ತಪ್ಪುಗಳಾಗ್ತದಂತೆ. ಅದನ್ನ ಸೈತಾನನ ದೂರು ಹೇಳ್ತಾ ಇರ್ತಾನೆ. ಅದನ್ನ ಶುದ್ಧೀಕರಿಸ್ಕೊಳ್ಳೋದಕ್ಕಾಗಿ ಪ್ರತಿನಿತ್ಯ ನಮ್ಗೇನ್ ಬೇಕಂತೆ? ಯೇಸುಸ್ವಾಮಿ ರಕ್ತ ಮತ್ತು ವರ್ಡ್ ಆಫ್ ಅವರ್ ಟೆಸ್ಟಿಮನಿ, ನಮ್ಮ ಒಂದು ಸಾಕ್ಷಿಯಾಗಿ ನಾವು ನಿಂತ್ಕೊಳ್ಬೇಕಂತೆ. ದೇವರ ವಾಕ್ಯವನ್ನು ಹಿಡಿದುಕೊಂಡು ನಾವು ಸಾಕ್ಷಿಯಲ್ಲಿ ನಾವು ಏನ್ ಮಾಡ್ಬೇಕಂತೆ? ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೊಳ್ಬೇಕಂತೆ. ಈ ದಿನ ನಾವು ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋಣ. ಯೇಸುಸ್ವಾಮಿಯ ರಕ್ತ ಮತ್ತು ವಾಕ್ಯ ಮತ್ತು ಪವಿತ್ರಾತ್ಮನ ಒಟ್ಟಿಗೆ ನಡೆಯುವಂಥದ್ದು, ಇದೆಲ್ಲವೂ ನಮ್ಮಲ್ಲಿರುವಾಗ ಇದು ಸೀಕ್ರೆಟ್ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತದಂತೆ. ಹಾಲೆಲೂಯಾ. ಹಾಲೆಲೂಯಾ. 4ನೇ ಪಾಯಿಂಟ್ಗೆ ಹೋಗೋಣ. ನೋಡ್ರಿ, ನಾವು ದೇವರಿಂದ ನೀತಿವಂತಿಕೆಯನ್ನು ನಾವು ಪಡೆದುಕೊಳ್ತೇವೆ. ಅಂದ್ರೆ ವಿ ರಿಸೀವ್ ರೈಚಸ್ನೆಸ್ ಥ್ರೂ ಕ್ರಾಸ್. ಹಾಲೆಲೂಯಾ. ಥ್ರೂ ಕ್ರೈಸ್ಟ್. ಹಾಲೆಲೂಯಾ. ಬಟ್ ಹೌ ಅಬೌಟ್ ದ ಹೋಲಿನೆಸ್? ಹಾಲೆಲೂಯಾ. ಹೋಲಿನೆಸ್ ಇಸ್ ಪ್ರಾಕ್ಟೀಸ್ಡ್ ಅಂಡ್ ಮೇಂಟೈನ್ಡ್. ಹಾಲೆಲೂಯಾ. ಹಾಲೆಲೂಯಾ. ರೈಚಸ್ನೆಸ್ ನಾವು ರಿಸೀವ್ ಮಾಡಿದ್ರೆ, ಯೇಸುಸ್ವಾಮಿ ನೀತಿವಂತಿಕೆನ ನಾವು ಹೊಂದಿಕೊಂಡ್ರೆ, ಆದ್ರೆ ಪರಿಶುದ್ಧತ್ವವನ್ನ ನಾವು ಕಾಪಾಡ್ಕೊಳ್ಬೇಕಂತ. ಹಾಲೆಲೂಯಾ. ಪರಿಶುದ್ಧತ್ವವನ್ನ ನಾವು ಏನ್ ಮಾಡ್ಬೇಕಂತೆ? ನಾವು ಪ್ರಾಕ್ಟೀಸ್ ಮಾಡ್ಬೇಕಂತ. ಹಾಲೆಲೂಯಾ. ಹೇಗೆ ಅಂತಂದ್ರೆ ನಾವು ಪರಿಶುದ್ಧರಾಗಿ ನಾವು ಜೀವಿಸ್ಬೇಕಂತ.
ಹಾಲೆಲೂಯ. ಅದ್ ನಾವು ಮಾಡೋದು ಇಂಪಾಸಿಬಲ್ ಅಂತ ಅನೇಕರು ಹೇಳ್ಬೋದು, ಬಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಹೋಲಿನೆಸ್ ಥ್ರೂ ಎವ್ರಿ ಬಿಲೀವರ್. ಹಾಲೆಲೂಯ. ಬಿಕಾಸ್ ಗಾಡ್ ನೋಸ್ ವಿತೌಟ್ ಹೋಲಿನೆಸ್ ಯು ಕೆನಾಟ್ ಸಿ ಗಾಡ್. ಹಾಲೆಲೂಯ. ಅದಕ್ಕೆ ವರ್ಡ್ ಆಫ್ ಗಾಡ್ ಹೇಳುತ್ತೆ ಮ್ಯಾಥ್ಯೂ 5:8 ಅಲ್ಲಿ, ಪ್ಯೂರ್ ಇನ್ ಹಾರ್ಟ್ ಶಾಲ್ ಸಿ ಗಾಡ್ ಅಂತ. ಹಾಲೆಲೂಯ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಹಾಗಾಗಿ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ 4th ಪಾಯಿಂಟ್ ಏನಂತೆ, ರೈಚಸ್ನೆಸ್ ನ ರಿಸೀವ್ ಮಾಡ್ತೀರಿ ಯೇಸು ಸ್ವಾಮಿ ಮುಖಾಂತರವಾಗಿ. ಹೋಲಿನೆಸ್ ನ ನೀವು ಏನ್ ಮಾಡ್ಬೇಕಂತೆ, ಪ್ರಾಕ್ಟೀಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಹಾಲೆಲೂಯ. ಇಟ್ ಈಸ್ ಕೈಂಡ್ ಆಫ್ ಏನಂತ ಹೇಳ್ಬೋದು, ಒಂದು ರೀತಿಯಲ್ಲಿ ಅದು ಅಚೀವ್ ಮಾಡುವಂತದ್ದಾಗಿದೆ. ಹಾಲೆಲೂಯ. ಹಾಲೆಲೂಯ. ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ನಾವು ನಮ್ಮ ಒಂದು ಸೆಲ್ಫ್ ರೈಚಸ್ನೆಸ್ ಇರ್ಬೋದು, ಸೆಲ್ಫ್ ಹೋಲಿನೆಸ್ ಇರ್ಬೋದು, ತೆಗೆದಾಕ್ಬಿಡ್ಬೇಕು. ಇಟ್ ಶುಡ್ ಕಮ್ ಥ್ರೂ ಜೀಸಸ್ ಕ್ರೈಸ್ಟ್. ಹಾಲೆಲೂಯ. ನನ್ನ ಒಂದು ರೈಚಸ್ನೆಸ್ ಇಟ್ಕೊಂಡು ದೇವ್ರ ಮುಂದೆ ಹೋಗ್ತೀನಿ, ಹೋಗಕ್ಕಾಗಲ್ಲ. ನನ್ನ ಒಂದು ಹೋಲಿನೆಸ್ ಇಟ್ಕೊಂಡು ಹೋಗ್ತೀನಿ, ಹೋಗಕ್ಕಾಗಲ್ಲ. ನಾನು ಹೇಳ್ತೀನಿ, ದೇವ್ರ ನಾನು ಇಷ್ಟು ಜನಕ್ಕೆ ಒಳ್ಳೇದ್ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ದೇವ್ರ ಅಕ್ಸೆಪ್ಟ್ ಮಾಡಲ್ಲ. ನಾವು ಹುಟ್ಟಿದಾಗಿಂದ ಪಾಪಿಗಳು, ಆದ್ರೆ ನಾವು ದೇವರೇ ನನ್ನ ಪಾಪಿ, ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ಬರ್ತದೆ, ದೇವ್ರನ್ನೇ ಅಕ್ಸೆಪ್ಟ್ ಮಾಡ್ತಾರೆ. ಹಾಲೆಲೂಯ. ನಮ್ಮ ಹೋಲಿನೆಸ್ ನ ದೇವರು ಅಕ್ಸೆಪ್ಟ್ ಮಾಡಲ್ಲ. ಓನ್ಲಿ ಥ್ರೂ ದ ಕ್ರಾಸ್ ವಿ ಆರ್ ಮೇಡ್ ಹೋಲಿ. ಹಾಲೆಲೂಯ. ಆ ಹೋಲಿನೆಸ್ ನಲ್ಲಿ ನಾವು ಮುಂದೆ ಹೋಗುವುದಾದ್ರೆ ಗಾಡ್ ವಿಲ್ ಅಕ್ಸೆಪ್ಟ್ ಇಟ್. ಹಾಲೆಲೂಯ. ಹಾಗಾಗಿ ವಿ ಶುಡ್ ಬಿ ವೆರಿ ಕ್ಲಿಯರ್. ಹಾಲೆಲೂಯ. ನಾವು ಏನಾದ್ರೂ ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಹಾಲೆಲೂಯ. ನಾವು ಕೃಪೆಯಿಂದನೇ ನಾವು ಜೀವಿಸ್ತಾ ಇದ್ದೀವಿ. ನಮ್ಗೆ ಎಲ್ಲ ಪ್ರತಿನಿತ್ಯ ಕೃಪೆ ಬೇಕು ಅಂತ ನಾವು ಜೀವಿಸ್ಬೇಕೆ ಹೊರತು ನಾನು ಮಾಡಿದೆ ಅಂತ ಯಾವತ್ತೂ ಕೂಡ ಬರಬಾರ್ದು. ಹಾಲೆಲೂಯ. ದೇವರು ಎಕ್ಸ್ಪೆಕ್ಟ್ ಮಾಡುವುದೇ ಅದು. ಎವ್ರಿ ಡೇ ಇಟ್ ಈಸ್ ಗ್ರೇಸ್ ಆಫ್ ಗಾಡ್. ಹಾಲೆಲೂಯ. ಅದಕ್ಕೆ ವಿ ಶುಡ್ ನೆವರ್ ಬೂಸ್ಟ್ ಇನ್ ಎನಿಥಿಂಗ್. ಹಾಲೆಲೂಯ. ಯಾವುದ್ರಲ್ಲೂ ನಾವೇನ್ ಮಾಡಬಾರ್ದು, ಹೆಚ್ಚಿಸಿಕೊಳ್ಬಾರ್ದು. ಅದಕ್ಕೆ ಪಾಲ್ ಹೇಳ್ತಾರೆ, ನಾನು ಹೆಚ್ಚಿಸಿಕೊಳ್ಳುವುದು ಒಂದೇ ಒಂದರಲ್ಲಿ, ಅದು ಕ್ರಿಸ್ತನಲ್ಲಿ ಅಂತ. ಹೌದಲ್ವಾ? ಹಾಗಾಗಿ ಬೇರೆ ಯಾವ್ದ್ರಲ್ಲಿ ನಾನು ಹೆಚ್ಚಿಸಿಕೊಳ್ಳುವುದಿಲ್ಲ. ಹಾಗಾಗಿ ನಾವು ಹೋಲಿನೆಸ್ನ ನಾನು ಹೇಳ್ತೀನಿ ಅಚೀವ್ ಮಾಡಿ ಅಂತ, ನೀವು ಹೋಗಿ ನಾನು ಅಚೀವ್ ಮಾಡಿ ತುಂಬಾ ಒಳ್ಳೆಯವನಾಗಿ, ಎಲ್ಲರ ಹತ್ರ ಒಳ್ಳೆಯವನಾಗಿ ಲಾಸ್ಟಲ್ಲಿ ಬಸ್ಟ್ ಔಟ್ ಆಗೋದು, ಏನೋ ಒಂದು ಮಾಡೋದು ಬೇಕಾಗಿಲ್ಲ. ಆದ್ರೆ ನಾನು ಕ್ರಿಸ್ತನಲ್ಲಿ ನಾನು ಬೂಸ್ಟ್ ಮಾಡ್ತೇನೆ. I have received the grace, I have received the righteousness, I have received the holiness. ಇದರಲ್ಲೇ ನಾನು ಜೀವಿಸ್ತೇನೆ. I humble myself. ಹಾಲೆಲೂಯ. ನೀನು ಎಲ್ಲರ ಮುಂದೆ, ದೇವರ ಮುಂದೆ ನೀನು ರೈಚಸ್ ಆಗಿ ನಿಂತುಕೊಳ್ಬೇಕು ಅಂತ ಅಂದ್ರೆ ನೀನು ಅರ್ಥ ಮಾಡ್ಕೊಳ್ಬೇಕು, ಬೇರೆಯವ್ರ ಮುಂದೆ ನೀನು ಹಂಬಲ್ ಆಗಿ ಇರ್ಬೇಕಂತೆ, ನಿನ್ನ ತಗ್ಗಿಸ್ಕೊಳ್ಬೇಕಂತೆ. ಬೇರೆಯವ್ರ ಮುಂದೆ ರೈಚಸ್ ಆಗಿ ನಿಂತ್ಕೊಂಡ್ರೆ ಗಾಡ್ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಹಾಲೆಲೂಯ. ಬೇರೆಯವ್ರ ಮುಂದೆ ಯು ಶುಡ್ ಬಿ ಹಂಬಲ್, ದೇವರ ಮುಂದೆ ಯು ಶುಡ್ ಬಿ ರೈಚಸ್, ಯು ಸ್ಟ್ಯಾಂಡಿಂಗ್ ಥ್ರೂ ದ ಬ್ಲಡ್ ಆಫ್ ಜೀಸಸ್. ಹಾಲೆಲೂಯ. Hallelujah. The righteousness will make you right before the Lord. Hallelujah. ನೀತಿವಂತಿಕೆ ನಮ್ಮನ್ನ ಏನ್ ಮಾಡ್ತದಂತೆ, ಸರಿಯಾಗಿ ದೇವರ ಮುಂದೆ ರೈಟ್ ಸ್ಟ್ಯಾಂಡ್ ತಗೊಳ್ತಾ ಮಾಡ್ತದಂತೆ. ದೇವರು ನೋಡುವಾಗ ರೈಟ್ ಅಂತ ಹೇಳ್ಬೇಕು. Hallelujah. ಬಟ್ ದ ಹೋಲಿನೆಸ್ ಇಸ್ ಓನ್ಲಿ ಥಿಂಗ್ ದಟ್ ವಿಲ್ ಮೇಕ್ ಯು ಏನಂತೆ ಏನಂದ್ರೆ ಅದು ನಿಂತ್ಕೊಳ್ಳುವಂತೆಯೇ ಮಾಡ್ತದಂತೆ. Hallelujah. ಇಟ್ ವಿಲ್ ಕಂಟಿನ್ಯೂ ಟು ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. Hallelujah. Hallelujah. ಈಗ ನಾವು ಒಂದು ಕ್ಲೀನಾಗಿ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ರೈಚಸ್ನೆಸ್ ಇಸ್ ನಥಿಂಗ್ ಬಟ್ ಯು ಆರ್ ಗೆಟಿಂಗ್, if God is giving you an ಏನಂತ ಹೇಳ್ಬೋದು, a car. Righteousness is God is giving you an car, but holiness is you need to make it to the destination by driving through the ಏನಂತ ಹೇಳ್ಬೋದು, ಎಲ್ಲ ಪ್ರೋಟೋಕಾಲ್ಸ್ನ ತಗೊಂಡು ನೀವು ಕ್ಲೀನಾಗಿ ಹೋಗ್ಬೇಕು, ಟ್ರಾಫಿಕ್ ನೋಡಬೇಕು, ಮತ್ತೆ ನೀವು ಕರೆಕ್ಟಾಗಿ ಕಾರ್ನ ಡ್ರೈವ್ ಮಾಡಬೇಕು, ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಮಾಡಬೇಕು, ಎಲ್ಲವನ್ನ ಮೇಂಟೈನ್ ಮಾಡಿ ಡೆಸ್ಟಿನೇಷನ್ ರೀಚ್ ಮಾಡಬೇಕು. ದಟ್ ಈಸ್ ಹೋಲಿನೆಸ್. ಹಾಲೆಲೂಯಾ. ಹೋಲಿನೆಸ್ ಇಸ್ ಡಿಫ್ರೆಂಟ್, ರೈಚಸ್ನೆಸ್ ಇಸ್ ಡಿಫ್ರೆಂಟ್. ರೈಚಸ್ನೆಸ್ ದೇವರು ನಿಮಗೆ ಕಾರ್ ಕೊಟ್ಟರು, ಆದರೆ ಹೋಲಿನೆಸ್ ಡೆಸ್ಟಿನೇಷನ್ ನೀವು ಯಾವ ಥರ ರೀಚ್ ಆದ್ರಿ ಅನ್ನೋದು ಇಂಪಾರ್ಟೆಂಟ್. ಹಾಲೆಲೂಯಾ. ಹಾಲೆಲೂಯಾ. ಡೋಂಟ್ ಥಿಂಕ್ ನನಗೆ ದೇವ್ರು ಏನು ಮಾಡಿದ್ರು, ರೈಚಸ್ನೆಸ್ ಕೊಟ್ಟರು ಅಂತ ಹೇಳ್ಬಿಟ್ಟು ಕಾರ್ನ ಎಲ್ಲಿ ಅಂತ ಓಡಿಸಿದ್ರೆ ಎವ್ರಿಥಿಂಗ್ ಆಸ್ ಎನ್ ಏನಂತ ಹೇಳ್ಬೋದು, ರೂಲ್ಸ್ ಇದೆ ಆ್ಯಂಡ್ ಯು ವಿಲ್ ಬಿ ಏನಂತ ಹೇಳ್ಬೋದು, ಪನಿಷ್ಡ್ ಆಗ್ಬಿಡ್ತೀರಿ. ಹಾಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡ್ಕೊ, ರೈಚಸ್ನೆಸ್ ಇಸ್ ಡಿಫ್ರೆಂಟ್, ಹೋಲಿನೆಸ್ ಇಸ್ ಡಿಫ್ರೆಂಟ್. ಹಾಲೆಲೂಯಾ. ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ನೀತಿವಂತಿಕೆನ ಪಡ್ಕೊಂಡಿದ್ದೇವೆ, ಅದ್ರ ಪರಿಶುದ್ಧತ್ವದಲ್ಲಿ ನಾವು ಜೀವಿತ ಮಾಡಬೇಕಂತೆ. ಹಾಗಾಗಿ ದೇವರು ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು, ಯು ಶುಡ್ ಬಿ ಹೋಲಿ ಬಿಕಾಸ್ ಐ ಆಮ್ ಹೋಲಿ. ಹಾಲೆಲೂಯಾ. ಹಾಲೆಲೂಯಾ. ದೇವರು ಎಲ್ಲಿಯೂ ಕೂಡ ನಮ್ಮನ್ನ ಈ ಥರ ಇರಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ದಟ್ ಈಸ್ ಓನ್ಲಿ ಇನ್ ಹೋಲಿನೆಸ್ ಈಸ್ ಕಾಲಿಂಗ್ ಅಸ್. ಹಾಲೆಲೂಯಾ. ಹಾಗಾಗಿ ಹೋಲಿನೆಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಟಾಪಿಕನ್ನು ನಾವು ನೆಕ್ಸ್ಟ್ ವೀಕ್ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಇನ್ನು ಆಳವಾಗಿರುವಂಥ ಸಂಗತಿಗಳು, ಇನ್ನು ಸೀಕ್ರೆಟ್ಸ್ಗಳು ನಾವು ಕಲಿಯುವುದಕ್ಕೆ ಇದೆ. ಸೊ ಈ ಒಂದು ಮೆಸೇಜ್ ಕುರಿತಾಗಿ ನಾವು ಈ ದಿನ ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿಯ ಬಂದಿದ್ದೇ ಈ ಲೋಕಕ್ಕೆ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ. ಮೊದಲನೇದಾಗಿ ಪಾಯಿಂಟ್ ನಾವು ಇದು ಅರ್ಥ ಮಾಡ್ಕೊಳ್ಬೇಕು. ಎರಡನೇ ಪಾಯಿಂಟು, ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ
ಏನಾಗಿದೆ, ನಾವು ಪರಿಶುದ್ಧರಾಗಿ. ಹೇಗೆ ಆ ಒಂದು ಚಿಗುರನ್ನ ನೀರಿನಲ್ಲಿ ಹಾಕುವಾಗ ಆ ಕಹಿ ನೀರು ಸಿಹಿ ಆಯ್ತು, ಯೇಸು ಸ್ವಾಮಿಯ ಒಂದು ಡ್ರಾಪ್ ಬ್ಲಡ್ ನಮ್ಮ ಲೈಫ್ನಲ್ಲಿ ಬಿದ್ದಿರೋ ಕಾರಣ ನಾವು ಪರಿಶುದ್ಧರಾಗಿದ್ದೇವೆ ಅಂತ ನಾವು ಜೀವಿಸಬೇಕು. ಮತ್ತು ಮೂರನೇ ಪಾಯಿಂಟು, ಯೇಸು ಸ್ವಾಮಿಯ ರಕ್ತ, ದೇವರ ವಾಕ್ಯ ಮತ್ತು ಪವಿತ್ರಾತ್ಮನೊಂದಿಗೆ ನಡೆಯುವುದ್ರ ಮುಖಾಂತರವಾಗಿ ನಾವು ಹೇಗೆ ಇರಬೇಕಂತೆ, ನಾವು ಪರಿಶುದ್ಧರಾಗಿ ಇರಬೇಕು ಎಂಬುದಾಗಿ. ಮತ್ತು ನಾಲ್ಕನೇ ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ನೀತಿವಂತಿಕೆ ದೇವರ ಒಂದು ಸನ್ನಿಧಾನದಲ್ಲಿ ಸರಿಯಾಗಿ ನಾವು ನಿಂತುಕೊಳ್ಳಲು, ಅಂದ್ರೆ ರೈಚಸ್ನೆಸ್ ವಿಲ್ ಮೇಕ್ ಅಸ್ ಟು ಸ್ಟ್ಯಾಂಡ್ ರೈಟ್ ವಿತ್ ಗಾಡ್ ಅಂಡ್ ದ ಹೋಲಿನೆಸ್ ವಿಲ್ ಮೇಕ್ ಅಸ್ ಅಂತ ಕಂಟಿನ್ಯೂ ಟು ಸ್ಟ್ಯಾಂಡ್ ವಿತ್ ಗಾಡ್ ಅಂತ. ಹಲ್ಲೆಲೂಯಾ. ನಮಗೆ ಪರಿಶುದ್ಧತ್ವ ಇರುವುದಾದ್ರೆ ನಾವು ಕಂಟಿನ್ಯೂ ಆಗಿ ನಾವು ನಿಂತ್ಕೊಳ್ತೇವೆ ಎಂಬುದಾಗಿ. ರೈಚಸ್ನೆಸ್ ಮೇಕ್ಸ್ ಅಸ್ ಟು ಸ್ಟ್ಯಾಂಡ್ ರೈಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಸ್ಟ್ಯಾಂಡಿಂಗ್ ರೈಟ್ ವಿತ್ ಗಾಡ್ ಮೇಕ್ಸ್ ಅಸ್ ಹೋಲಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೀತಿವಂತಿಕೆಯಲ್ಲಿ ನಾವು ದೇವರೊಟ್ಟಿಗೆ ಸರಿಯಾಗಿ ನಾವು ನಿಂತುಕೊಳ್ತೇವೆ, ಯಾವುದೇ ತಪ್ಪು ದೋಷ ಇಲ್ದಿರ ನಿಂತುಕೊಳ್ತೇವೆ. ಆದರೆ ನಾವು ಏನ್ ಮಾಡ್ತಿದ್ದೇವೆ ಅಂತೆ, ದೇವರೊಟ್ಟಿಗೆ ಸರಿಯಾಗಿ ನಿಂತುಕೊಳ್ಳುವಾಗ ನಾವು ಪರಿಶುದ್ಧರಾಗ್ತೇವೆ ಅಂತ. ಹಲ್ಲೆಲೂಯಾ. ನನ್ನಂತೆಯೇ ಈ ವಾಕ್ಯಗಳು ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ ಬರುವಂತ ವಾರ ಕೂಡ ನಾವು ಈ ಒಂದು ಟಾಪಿಕ್ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಇರುವಂಥ ಸ್ಥಳಗಳು ನಮ್ಮ ಕಣ್ಣುಗಳಿಂದ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ಅಪ್ಪ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ ದೇವರೇ. ನಾನು ಪರಿಶುದ್ಧನಾದ ಕಾರಣ ನೀವು ಪರಿಶುದ್ಧರಾಗಿರ್ಬೇಕೆಂಬುದಾಗಿ ನೀವು ಹೇಳಿರುವಂಥ ವಾಕ್ಯವನ್ನು ನಾವು ಇದನ್ನ ಕೇಳಿದ್ದೇವೆ ದೇವರೇ ಅಪ್ಪ. ಅದರಲ್ಲಿರುವಂಥ ಸೀಕ್ರೆಟ್ಸ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ದೇವರೇ ಅಪ್ಪ. ದೇವರ ಸ್ವಾಮಿಯ ನಿನ್ನ ಹೋಲಿನೆಸ್ ಸೀಕ್ರೆಟ್ಸ್ನ ರಿವೀಲ್ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆಪ್ಪ. ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೆ ಅಪ್ಪ ದೇವರೇ ಅಪ್ಪ ಸ್ವಾಮಿ, 100ಕ್ಕೆ ಅಪ್ಪ ದೇವರೇ 1000ದಷ್ಟು ಅವ್ರನ್ನ ಆಶೀರ್ವದಿಸ್ಲಿ ಕರ್ತನೆ ಅಪ್ಪ ದೇವರೇ ಅಪ್ಪ. ಹೇರಳವಾಗಿ ವಾಕ್ಯಗಳು ಅವ್ರ ಜೀವಿತದಲ್ಲಿ ಬಂದಿದ್ದೇವ್ರೆ ಅಪ್ಪ. ಅವ್ರು ತಮ್ಮನ್ನ ತಾವು ಹೋಲಿಯಾಗಿ ಇಟ್ಟುಕೊಂಡು ದೇವ್ರೆ ಸ್ವಾಮಿ ಅಪ್ಪ, ಬರುವಂತ ದಿನಗಳಲ್ಲಿ ಕರ್ತನೆ ಅಪ್ಪ ದೇವ್ರೆ ಅಪ್ಪ, ನಿನ್ಗೆ ಒಂದು ಟೆಸ್ಟಿಮನಿ ಆಗಿದ್ದೇವ್ರೆ ಸ್ವಾಮಿ ಅಪ್ಪ. ಒಂದು ದೊಡ್ಡ ಆಶೀರ್ವಾದ ನಿನ್ನ ಒಂದು ರಾಜ್ಯಕ್ಕಾಗಿ ಇಲ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ದೇವ್ರೆ. ಇಲ್ಲಿವರೆಗೂ ನಡೆಸೋದಕ್ಕಾಗಿ ಸ್ತೋತ್ರ ಅಪ್ಪ. ಬರುವಂತ ವಾರ ದೇವ್ರೆ ಸ್ವಾಮಿ ಅಪ್ಪ ದೇವ್ರೆ ಅಪ್ಪ, ಇನ್ನ ಅನೇಕ ಒಂದು ಸಂಗತಿಗಳನ್ನ, ಗುಡಾರ್ಥಗಳನ್ನ ನೀವು ಮಾತಾಡ್ಬೇಕಾಗಿ ಅಪ್ಪ ದೇವ್ರೆ ನಿಮ್ಮ ಹಸ್ತದಲ್ಲಿ ಬೇಡ್ತೇವೆ ಕರ್ತನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.